ತಮಿಳುನಾಡಿನ ಟಿವಿಕೆಯನ್ನ ಬೆಂಬಲಿಸುತ್ತಾ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ಜೊತೆಗೆ ಟಿವಿಕೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್. ಸಣ್ಣ ಪುಟ್ಟ ಪಕ್ಷಗಳ ಬದಲು ಕಾಂಗ್ರೆಸ್ ಸೂಕ್ತ ಅಂಥೇಳಿ ವಿಜಯ್ ತಂದೆ ಚಂದ್ರಶೇಖರ್ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಮಾತುಕತೆ ಆಡುವುದಕ್ಕೂ ಕೂಡ ಮುಂದಾಗಿದ್ದಾರೆ. ಬಟ್ ಇದೇ ಕಾಂಗ್ರೆಸ್ ಡಿಎಂಕೆ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಚುನಾವಣೆಗೂ ಮೊದಲು. ಈ ಬಾರಿ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್. ಈಗ ಟಿವಿಕೆಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಸಮ್ಮತಿಯನ್ನು ಸೂಚಿಸಲಿಲ್ಲ ಅಂದ್ರೆ ಉಳಿದ ಪಕ್ಷಗಳ ಸಹಾಯವನ್ನ ಕೇಳೋದಕ್ಕೆ ಟಿವಿಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮೊದಲ ಚುನಾವಣೆಯಲ್ಲಿಯೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಾರೆ ದಳಪತಿ ವಿಜಯ್ ಅವರು. ಈಗಾಗಲೇ 111 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಹುತೇಕ ಮ್ಯಾಜಿಕ್ ನಂಬರ್ನ ಸನಿಹಕ್ಕೆ ಬಂದು ನಿಂತಿದ್ದಾರೆ. ಟಿವಿಕೆ ಜೊತೆಗೆ ಮೈತ್ರಿಗೆ ಅಣ್ಣಾ ಡಿಎಂಕೆ ಒಲವನ್ನು ವ್ಯಕ್ತಪಡಿಸ್ತಾ ಇದೆ. ಅತಂತ್ರ ಫಲಿತಾಂಶದ ಬೆನ್ನಲ್ಲೇ ಟಿವಿಕೆಯನ್ನ ಬೆಂಬಲಿಸಲು ಅಣ್ಣಾ ಡಿಎಂಕೆ ಸಿದ್ಧ ಅಂತ ಹೇಳ್ತಾ ಇದೆ. ವಿಜಯ್ ಪಾರ್ಟಿಗೆ ಬೆಂಬಲದ ಸಂದೇಶವನ್ನ ಈಗ ರವಾನೆ ಮಾಡ್ತಾ ಇದೆ. ಬಟ್ ಇದಕ್ಕೆ ಟಿವಿಕೆ ಒಪ್ಪಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಚುನಾವಣೆ ನಡೆದ ನಂತರ, ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗವಾದ ನಂತರ ಈ ರೀತಿಯ ಒಂದು ಪ್ರಸ್ತಾಪವನ್ನು ಅಣ್ಣಾ ಡಿಎಂಕೆ ಕೂಡ ಪ್ರಸ್ತಾಪಿಸಿತ್ತು ಟಿವಿಕೆಗೆ. ಡೀಟೇಲ್ಸ್ ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಈಗ ಟಿವಿಕೆ ಏನು ಮಾಡುತ್ತೆ ಅನ್ನುವಂತಹ ಕುತೂಹಲ, ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮ್ಯಾಜಿಕ್ ನಂಬರ್ಗೆ ಕೆಲವೇ ಸ್ಥಾನಗಳು ಕಡಿಮೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಏನಾಗಬಹುದು ಅಂತ? ಪ್ರೇಮ್, ಈ ಸಂದರ್ಭದಲ್ಲಿ ವಿಜಯ್ಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ನಡೆಯ ನೀಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈ ಒಂದು ಚುನಾವಣಾ ಫಲಿತಾಂಶ ಇರತಕ್ಕಂಥದ್ದು ಆಡಳಿತ ವಿರೋಧಿ ಡಿಎಂಕೆ ವಿರುದ್ಧ. ಹಾಗಾಗಿ ಡಿಎಂಕೆ ಜೊತೆಗಿರ್ತಕ್ಕಂಥ ಪಕ್ಷಗಳ ಜೊತೆಯೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಉದ್ಭವಿಸುತ್ತೆ. ಜೊತೆಗೆ ಎಐಡಿಎಂಕೆ ಮೊದಲಿಂದಲೂ ಕೂಡ ಆತೋರಿತಾ ಇದ್ರು ಕೂಡ ಅದನ್ನ ದೂರ ಇಡುವಂಥ ಕೆಲಸವನ್ನ ವಿಜಯ್ ಅವರು ಮಾಡಿದ್ರು. ಹಾಗಾಗಿ ಆ ಆಪ್ಷನ್ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ದೂರ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ರಾಷ್ಟ್ರೀಯ ಪಕ್ಷಗಳನ್ನು ಇಲ್ಲಿ ತನಕ ಎಲ್ಲೋ ಒಂದು ಕಡೆ ಧೂಳಿಪಟ ಮಾಡಿದಂಥ ತಮಿಳುನಾಡಿನಲ್ಲಿ ಈ ಸಂದರ್ಭದಲ್ಲಿ ಆ ಪಕ್ಷದ ಜೊತೆ ಹೇಗೆ ಮೈತ್ರಿ ಅನ್ನೋದನ್ನು ಕೂಡ ಅವರು ಸಾಕಷ್ಟು ಲೆಕ್ಕಾಚಾರವನ್ನು ಹಾಕ್ತಾರೆ. ಯಾಕೆಂದರೆ ಅವರ ಆಪ್ತರು ಬೇರೆಯವರು ಒಂದು ರೀತಿಯಲ್ಲಿ ಅದರ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಆಗಬೇಕು ಅಂತ ಒಲವು ತೋರಿಸಿರ್ಬೋದು. ಆದರೆ ವಿಜಯ್ ಮನದಲ್ಲಿ ಎಲ್ಲೋ ಒಂದು ಕಡೆ ತಮಿಳುನಾಡಿನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಪಕ್ಷಗಳೇನಿದೆ ಆ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ಈಗ ಏನು ಜನ ಆಲ್ಟರ್ನೇಟ್ ಬಯಸಿದ್ದಾರೆ ಅವರಿಗೆ ನಾವು ಉತ್ತರ ಕೊಡುವಂಥದ್ದಾಗಬೇಕು. ಎಲ್ಲೋ ಒಂದು ಕಡೆ ಆಲ್ಟರ್ನೇಟ್ ಕೊಟ್ಟಿರ್ತಕ್ಕಂಥದ್ದೇ ಈ ಕಾರಣಗಳಿಗೋಸ್ಕರವಾಗಿ. ಅಂದರೆ ಡಿಎಂಕೆ ಎಐಡಿಎಂಕೆ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾಯಿತು. ಹಾಗಾಗಿ ಅದಕ್ಕೆ ಆಲ್ಟರ್ನೇಟ್ ಬೇಕು, ಯೂತ್ ಫೇಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಟಿವಿಕೆಯನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥ ಪರಿಸ್ಥಿತಿ ವಿಜಯ್ ಅವರಿಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಫೈನಲ್ ನಂಬರ್ ಏನು ಬರುತ್ತೆ ಅದರ ಆಧಾರದ ಮೇಲೆ ವಿಜಯ್ ಅವರು ಒಂದು ರೀತಿಯಲ್ಲಿ ಮುನ್ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್.